ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಮೂಲ ನಿವಾಸಿ ಫೌಂಡೇಶನ್ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ನಿಮಿತ್ತವಾಗಿ 2ನೇ ಏಪ್ರಿಲ್ನಿಂದ 7ನೇ ಏಪ್ರಿಲ್ವರೆಗೂ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ 6 ದಿನಗಳ ಕಾಲ ಬೃಹತ್ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು, ಈ ಒಂದು 6 ದಿವಸದ ಬೃಹತ್ ಕ್ರೀಡಾಕೂಟಕ್ಕೆ ಪೂಜ್ಯ ಬಂತೆ ಸಂಘ ರಕ್ಷಿತ್ ಅವರು ಚಾಲನೆ ನೀಡಿದರು. ಮೊದಲನೇ ದಿವಸ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಪ್ರೇಮ್ಸಾಗರ್ ದಾಂಡೇಕರ್ ಅವರು ವಾಲಿಬಾಲ್ ಆಡುವ ಮೂಲಕ ಚಾಲನೆ ನೀಡಿದರು. ದಲಿತ ಸಮುದಾಯದ ಸರ್ವಾಂಗೀಣ ಏಳಿಗೆಗೆ ಫೌಂಡೇಶನ್ ಮೂಲ ಉದ್ದೇಶವಾಗಿದ್ದು, ಸಮಾಜದ ಅಭಿವೃದ್ಧಿಗೆ ಬುದ್ಧರ ಮಾರ್ಗ ಹಾಗೂ ಅಂಬೇಡ್ಕರ್ ಹಾಕಿಕೊಟ್ಟ ಸ್ಪಷ್ಟ ಹಾಗೂ ನಿರ್ದಿಷ್ಟ ನೀತಿಗಳ ತಳಹದಿಯಲ್ಲಿ ಕಾರ್ಯಚಟುವಟಿಕೆ ನಡೆಸುವ ಒಂದು ಸಂಸ್ಥೆ ರೂಪದಲ್ಲಿ ಮೂಲ ನಿವಾಸಿ ಫೌಂಡೇಶನ್ ಕಟ್ಟಲಾಗಿದೆ ಎಂದು ಸಂಸ್ಥೆಯ ಒಂದು ಸಂಸ್ಥಾಪಕ ಸದಸ್ಯರು ಹಾಗೂ ಸಮಾಜದ ಹಿರಿಯರು ಆಗಿರುವ ವೈಜನಾಥ ಸೂರ್ಯವಂಶಿ ಅವರು ಮಾತನಾಡಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ನಾವೆಲ್ಲ ಹಿರಿಯರು ಮೊದಲು ಅಂಬೇಡ್ಕರ್ ಜಯಂತಿ ಎಂದಾಗ ಗೌತಮ ಬುದ್ಧರ ಜಯಂತಿ ಎಂದಾಗ ಅಂಬೇಡ್ಕರ್ ಅವರ ಗೌತಮ ಬುದ್ಧರ ವಿಚಾರಧಾರೆಗಳನ್ನ ಕಾರ್ಯಕ್ರಮಗಳ ಮೂಲಕ ಸಾರ್ತಾ ಇದ್ದೆವು. ಈಗಿನ ಪೀಳಿಗೆ ಈ ರೀತಿ ವಿಭಿನ್ನ ಹಾಗೂ ವಿನೂತನವಾಗಿ ಕ್ರೀಡಾ ಸ್ಪರ್ಧೆ ಆಯೋಜಿಸುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ದಿನಗಳು ವರ್ಷಗಳು ಕಳೆದಂತೆ ಇವತ್ತು ಮಹಾಪುರುಷರ ಜಯಂತಿ ಆಚರಣೆ ಶೈಲಿಯೂ ಕೂಡ ಬದಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಸಾರುವುದರ ಜೊತೆಗೆ ಈ ರೀತಿ ಆಸಕ್ತ ಕ್ರೀಡಾಪಟುಗಳಿಗಾಗಿ ಪ್ರೋತ್ಸಾಹಿಸಲೆಂದು ಒಂದು ಕ್ರೀಡಾ ಸ್ಪರ್ಧೆ ಆಯೋಜನೆ ಮಾಡಿದ್ದು, ಮುಖ್ಯವಾಗಿ ಗ್ರಾಮೀಣ ಭಾಗದ ಯುವ ಕ್ರೀಡಾಪಟುಗಳಿಗೆ ಇದರಲ್ಲಿ ಹೆಚ್ಚಿನ ಆದ್ಯತೆ ನೀಡಿದ್ದು, ಫೌಂಡೇಶನ್ನ ಈ ಒಂದು ಕಾರ್ಯ ಶ್ಲಾಘನೀಯಕರವಾಗಿದೆ ಎಂದು ಮೂಲ ನಿವಾಸಿ ಫೌಂಡೇಶನ್ನ ಸಂಸ್ಥಾಪಕ ಸದಸ್ಯರು ಹಾಗೂ ಸಮಾಜದ ಹಿರಿಯರಾದ ವೈಜನಾಥ ಸೂರ್ಯವಂಶಿ ಅವರು ಮಾತನಾಡಿ ತಿಳಿಸಿದರು. ಫೌಂಡೇಶನ್ನ ಸಂಯೋಜಕರಾದ ವಿನೋದ್ ಅಪ್ಪೆಯವರು ಈ ಕುರಿತಾಗಿ ಮಾತನಾಡಿ, ಫೌಂಡೇಶನ್ನ ಉಗಮ ಇದೇ 14ನೇ ಏಪ್ರಿಲ್ 2024ಕ್ಕೆ ಮಾಡುವ ನಿರ್ಣಯ ಹೊಂದಲಾಗಿದೆ. ಫೌಂಡೇಶನ್ನಲ್ಲಿ ಯಾರು ಅಧ್ಯಕ್ಷರು, ಉಪಾಧ್ಯಕ್ಷರು ಎನ್ನುವ ಪೋಸ್ಟ್ಗಳಿಗೆ ಸೀಮಿತವಾಗಿರದೆ ನಾವೆಲ್ಲರೂ ಕೂಡ ಸಂಯೋಜಕರಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಫೌಂಡೇಶನ್ ಬರೀ ಜಯಂತಿ ಆಚರಣೆಗೆ ಸೀಮಿತವಾಗಿ ಇರದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಸಾರುವುದು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಆಶಯವಾಗಿರುವ ಪ್ರತಿಯೊಬ್ಬರೂ ಕೂಡ ಶಿಕ್ಷಾವಂತರಾಗಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ಸೆಂಟರ್, ಸೆಮಿನಾರ್, ಕ್ರೀಡಾ ಸ್ಪರ್ಧೆ ಹೀಗೆ ಮೌಲ್ಯಾಧಾರಿತ ಅರ್ಥಗರ್ಭಿತವಾಗಿ ರಚನಾತ್ಮಕ, ಧನಾತ್ಮಕ ಜೊತೆಗೆ ಕ್ರಿಯಾಶೀಲ ಚಟುವಟಿಕೆಗಳನ್ನು ಆಯೋಜಿಸಿ ಸಮಾಜಕ್ಕೊಂದು ಸಕಾರಾತ್ಮಕ ಸಂದೇಶ ಕೊಡುವ ಪ್ರಯತ್ನ ನಮ್ಮದಾಗಿದೆ ಎಂದರು. ಮೊದಲಿಗೆ ಫೌಂಡೇಶನ್ ವತಿಯಿಂದ 2ನೇ ಏಪ್ರಿಲ್ನಿಂದ 7ನೇ ಏಪ್ರಿಲ್ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ 6 ದಿನಗಳ ಬೃಹತ್ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು, ಇವತ್ತು ಒಂದು ಕ್ರೀಡಾ ಸ್ಪರ್ಧೆಗೆ ಚಾಲನೆ ಕೂಡ ನೀಡಲಾಗಿದೆ. ಇದರಲ್ಲಿ ಕುಸ್ತಿ, ಕಬಡ್ಡಿ, ಅಥ್ಲೆಟಿಕ್ಸ್, ವಾಲಿಬಾಲ್ ಹಾಗೂ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡುವ ಮೂಲಕ ಪ್ರಮುಖ ಪ್ರತಿಭೆಗಳನ್ನು ಗುರುತಿಸುವ ಕಾರ್ಯ ನಮ್ಮ ಈ ಒಂದು ಫೌಂಡೇಶನ್ ವತಿಯಿಂದ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು. ಈ ಕುರಿತಂತೆ ವಿನಯ್ ಮಾಳ್ಗೆ ಅವರು ಕೂಡ ಮಾತನಾಡಿ, ದಲಿತ ಸಮುದಾಯದ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಶಕ್ತಿಯನ್ನು ವರ್ಧಿಸುವುದು, ವಿವಿಧ ಬಗೆಯ ಕ್ರೀಡಾಕೂಟಗಳು ಆಯೋಜಿಸಿ ಉನ್ನತ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸಕಲ ರೀತಿಯಲ್ಲಿಯೂ ಕೂಡ ಬೆಂಬಲಿಸಿ ವೃತ್ತಿಪರ ಕ್ರೀಡಾಪಟು ಆಗಲು ಸಹಾಯ ಮಾಡುವುದು ನಮ್ಮ ಫೌಂಡೇಶನ್ನ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಒಂದು ಸುಸಜ್ಜಿತ ಸ್ಟೇಟ್ ಆಫ್ ದಿ ಆರ್ಟ್ ಗ್ರಂಥಾಲಯ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ, ಕ್ರೀಡಾ ಅಕಾಡೆಮಿ ಸ್ಥಾಪಿಸುವುದು, ಸಮುದಾಯದ ಆರ್ಥಿಕ ಸ್ಥಿತಿ ಸದೃಢಪಡಿಸುವುದು, ಕೌಶಲ್ಯಾಧಾರಿತ ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮ ಆಯೋಜನೆ ಮಾಡುವುದು, ಉದ್ಯೋಗ ಆಧಾರಿತ ಕೋರ್ಸ್ಗಳು ಪ್ರಾರಂಭ ಮಾಡುವುದು, ಉದ್ಯೋಗ ಸಿಗಲು ಅವಕಾಶ ಒದಗಿಸುವುದು ನಮ್ಮ ಫೌಂಡೇಶನ್ನ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ಕುರಿತಂತೆ ಅನಿಲ್ ಕುಮಾರ್ ಬೆಲ್ದಾರ್ ಹಾಗೂ ಬಾಬು ಪಾಸ್ವಾನ್ ಅವರು ಮಾತನಾಡಿ, ಈ ಮೂಲ ನಿವಾಸಿ ಫೌಂಡೇಶನ್ ಎನ್ನುವ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಇವತ್ತು ಉತ್ತಮ ರೀತಿಯಲ್ಲಿ ಕ್ರೀಡಾಕೂಟ ಆಯೋಜಿಸಿ ಈ ಭಾಗದ ಕ್ರೀಡಾಪಟುಗಳಿಗೆ ಅವಕಾಶ ಕಲ್ಪಿಸುವುದು, ಪ್ರೋತ್ಸಾಹಿಸುವ ಕಾರ್ಯ ಆಗುತ್ತಿರುವುದು ನಿಜಕ್ಕೂ ಇದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದರು. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಫೌಂಡೇಶನ್ನ ಸಂಯೋಜಕರಾದ ವಿನೋದ್ ಬಂದಗೆ, ಸೂರ್ಯಕಾಂತ್ ಸಾಧುರೆ, ಪವನ್ ಮಿಠಾರೆ, ರಾಜ್ಕುಮಾರ್ ದೊಡ್ಡಿ, ಬಸವರಾಜ್ ಹೊಸಮನಿ, ಶ್ರೀಧರ್ ಸೋಮನೂರ್, ನಾಗೇಂದ್ರ ಸಿಂಗೋಡೆ, ವಿಠಲರಾವ್ ಮಾಳ್ಗೆ, ರಾಜು ಸಾಗರ್, ಅವಿನಾಶ್, ಸಂದೀಪ್ ಕಾಂಟೆ, ಬಸವರಾಜ್ ಹೊಸಮನಿ, ರಾಜ್ಕುಮಾರ್ ದೊಡ್ಡಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಮೊದಲನೇ ವರ್ಷ ಇದ್ದ ಕಡೆಯಿಂದ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ಬೋದು. ಮುಂದಿನ ದಸರಾ ಮಹೋತ್ಸವದಲ್ಲಿ ನಾವು ವಿಜಯದಶಮಿ ಮಾಡ್ತೀವಿ. ಆ ಉತ್ಸವದಲ್ಲಿ ಅಚ್ಚುಕಟ್ಟುವಾಗಿ ಎಲ್ಲ ಸ್ಪೋರ್ಟ್ಸನ್ನು ಭಾಳ ಸರಿಯಾಗಿ ನಮ್ಮ ಸಂಯೋಜಕರು ಮಾಡ್ತಾರಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಜೊತೆಗೆ ಯಾಕಿದು ನಾವು ಈ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಭಾಳಷ್ಟು ಜಯಂತಿಗಳು ಈಗ ಬದಲಾವಣೆ ಆಗಿದೆ. ನಮ್ಮ ಕಾಲದಲ್ಲಿ ಇರೋಂಥ ಜಯಂತಿಗಳು ಬೇರೆ ಇತ್ತು. ಅಂತರ ಇನ್ನು ಮುಂದೆ ಬಂದಂಥ ಜಯಂತಿಗಳಿಗೆ ಬಾಬಾ ಸಾಹೇಬ್ ವಿಚಾರವನ್ನು ಪ್ರಸಾರ ಮಾಡಬೇಕಂತ ಆಗ್ತಿತ್ತು. ಈಗ
ಅದು ಈಗ ನಮ್ಮ ಜಯಂತಿಗಳನ್ನು ಸ್ವರೂಪನು ಹೊಸ ಪೀಳಿಗೆಗಳು ಬದಲಾವಣೆ ಮಾಡಿದ್ದಾರೆ. ಅದಕ್ಕೆ ಆ ಬದಲಾವಣೆದಾಗ ಈ ಮೂಲ ಫೌಂಡೇಶನ್ ವತಿಯಿಂದ ಹೊಸ ಹೊಸ ಚಾಲನೆಯನ್ನು ನೀಡಬೇಕಂತ ಸ್ಪೋರ್ಟ್ಸ್ಲಿಂದ ಈ ಅಕಾಡೆಮಿದವರು ಬಾಬಾ ಸಾಹೇಬ್ ಜಯಂತಿಯನ್ನು ಮಾಡುತ್ತಾ ಆ ಜೊತೆಗೆ ಬಾಬಾ ಸಾಹೇಬ್ ವಿಚಾರದ ಜೊತೆಗೆ ಆ ಟ್ರಾಫಿ ಮತ್ತು ಬಹುಮಾನ ಕೊಡೋ ಅಂಥ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೆ ಕ್ರೀಡಾಪಟುಗಳು ಈ ಸರಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಪರವಾಗಿಲ್ಲ. ಜೊತೆಗೆ ಏನಿದೆ ಅಂದ್ರೆ ನಾವು ಎಲ್ಲ ಮಾಹಿತಿ ತೆಗೆದುಕೊಂಡಾಗ ಏನಾಗಿದೆ ಅಂದ್ರೆ ಮಿನಿಮಮ್ 51,000 ಪ್ರೈಸ್ ಇಟ್ಟರೆ ಮಾತ್ರ ಇದು ನಾವು ಆಟಕ್ಕೆ ಪ್ರವೇಶ ಮಾಡ್ತೇವೆ ಅಂತ ಕೆಲವು ಕ್ರೀಡಾಪಟುಗಳು ಅವರ ಅಭಿವ್ಯಕ್ತಿಯನ್ನು ಸರಿಪಡಿಸಿದ್ದಾರೆ. ಜೊತೆಗೆ ಕೆಲವು ಕ್ರೀಡಾಪಟುಗಳು ಪರೀಕ್ಷಾರ್ಥಿ ಕಡೆಯಿಂದ ಪರೀಕ್ಷೆಯಲ್ಲಿ ತಯಾರಿಗೆ ಮಾಡ್ತಾ ಇದ್ದಾರೆ, ಅದನ್ನು ಅವರು ಪಾರ್ಟಿಸಿಪೇಟ್ ಆಗ್ತಾ ಇಲ್ಲ. ಜೊತೆಗೆ ಕೆಲವು ಕಡೆ ಎಕ್ಸಾಮ್ ನಡೀತಾ ಇದೆ, ಅದಕ್ಕೋಸ್ಕರ ಹೆಚ್ಚು ಸಂಖ್ಯೆಯಲ್ಲಿ ಆಗಿಲ್ಲ. ಅದಕ್ಕೆ ನಮ್ಮ ಮೇನ್ ಉದ್ದೇಶ ಈ ಅಕಾಡೆಮಿ ಮೇನ್ ಉದ್ದೇಶ ಏನಿದೆ ಅಂದ್ರೆ ರೂರಲ್ ಭಾಗದಿಂದ ಗ್ರಾಮಾಂತರ ಭಾಗದಲ್ಲಿ ನಮ್ಮ ಕ್ರೀಡಾಪಟುಗಳು ಭಾಳ ಪ್ರಭಾವಿತ ಇದ್ದಾರೆ, ಭಾಳ ಎಫಿಷಿಯೆಂಟ್ ಇದ್ದಾರೆ. ಅಂಥ ಜನರಿಗೆ ನಾವು ಪ್ರೋತ್ಸಾಹ ಕೊಡಬೇಕಂದ್ರೆ ಈ ಅಕಾಡೆಮಿ ಮಾಡಿದೆ. ಅದಕ್ಕೆ ಹೆಚ್ಚು ಭಾಷಣ ಮಾಡೋಕ್ಕಿಂತಲೂ ಈಗ ಈ ನಮ್ಮ ಸ್ಟೇಜ್ನಲ್ಲಿ ಬಂದಂಥ ಎಲ್ಲ ಜನರು ಮಾತಾಡೋರಿದ್ದಾರೆ. ಅದಕ್ಕೆ ಒಂದು ಹೊಸದಾಗಿ ಟ್ರೆಂಡ್ ಅಂತ ಹೇಳ್ಬೋದು. ಇದು ಈ ಕ್ರೀಡಾಂಗಣದಲ್ಲಿ ಎರಡನೇ ಒಂದು ಕ್ರೀಡಾಕೂಟ. ಮೊದಲನೇ ಈಗಾಗಲೇ ಒಂದು ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದು ಎರಡನೇ ಕ್ರೀಡಾಕೂಟ. ವಿಭಿನ್ನವಾದಂಥ ಒಂದು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ. ಕ್ರಿಕೆಟ್ ಇದೆ, ಜೊತೆಯಲ್ಲಿ ಕಬಡ್ಡಿ ಇದೆ, ವಾಲಿಬಾಲ್ ಇದೆ, ಅಥ್ಲೆಟಿಕ್ಸ್ ಇದೆ. ಈ ಥರ ವಿಶಿಷ್ಟವಾದಂಥ ಒಂದು ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದೆ. ಹೊಸ ಪೀಳಿಗೆ ಹೊಸದಾಗಿ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ದಿನಮಾನಗಳು ಕಳೆದಂತೆ ನಾವು ಒಂದಕ್ಕೆ ಈಗಾಗಲೇ ಸರ್ ಹೇಳಿದರು, ಏನು ಅಂದರೆ ಚಳವಳಿ ಮಾಡೋದು, ಅಂಥದ್ದೆಲ್ಲ ಮಾಡೋದು, ಅಂಥ ಭಾಷಣಗಳನ್ನು ಮಾಡಿಸೋದು, ಇಂಥದ್ದೆಲ್ಲ ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಆಗ್ತಾ ಇದೆ. ನಾವು ಅದಕ್ಕೆ ಜೋತು ಬೀಳೋದ್ರ ಬದಲಾಗಿ, ನಾವು ಒಂದರ ಸಲುವಾಗಿ ಜಗಳ ಆಡೋದ್ರ ಬದಲಾಗಿ ಈ ಥರ ಹೊಸದಾಗಿ ಯಾವುದಾದ್ರೂ ನಿಮ್ಮ ಯೋಚನೆಗಳನ್ನು ಬದಲಾಯಿಸಿಕೊಂಡು ಈ ಥರನೂ ನಾವು ಸೆಲೆಬ್ರೇಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೆಲೆಬ್ರೇಷನ್ ಅರ್ಥಪೂರ್ಣವಾಗಿ ಮಾಡಬಹುದು ಅಂಥೇಳಿ ನೀವು ತೋರಿಸ್ಕೊಟ್ರೆ ಇದು ಇನ್ನಷ್ಟು ಅನುಕೂಲ ಆಗ್ತದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಮೊದಲನೇ ಸಲ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಕ್ಕಾಗಿ ಸ್ವಲ್ಪ ಸಮಯದ ಅಭಾವ ಇರುವುದರಿಂದ ಈ ಇದರಲ್ಲಿ ವೇಳಾಪಟ್ಟಿಯಲ್ಲಿ ಹಿಂದೆ ಮುಂದೆ ಆಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾನಾಂತರದ ಒಂದು ಕಾಲದಲ್ಲಿ ಬಾಲು ಅನ್ನುವಂಥವ್ರು ಅವರು 2-3 ಅಣ್ಣ ತಮ್ಮಂದಿರು ಕ್ರಿಕೆಟ್ನಲ್ಲಿ ಇದ್ದರು. ನಮ್ಮ ಒಂದು ಕಮ್ಯುನಿಟಿಯನ್ನು ಅಂದರೆ ಶೆಡ್ಯೂಲ್ ಕಾಸ್ಟ್ ಕಮ್ಯುನಿಟಿಯನ್ನು ಪ್ರತಿನಿಧಿಸ್ತಕ್ಕಂಥವರು ಆ ಕಾಲದಲ್ಲೇ ಇದ್ದರು. ಅದಾದ ನಂತರ ಕ್ರಿಕೆಟ್ನಲ್ಲಿ ನಮ್ಮ ಒಂದು ಕಮ್ಯುನಿಟಿಯಿಂದ ಅಂದರೆ ಅಂಬೇಡ್ಕರ್ ಕಮ್ಯುನಿಟಿಯಿಂದ ಬಂದವರು ಕಾಂಬ್ಳಿ, ವಿನೋದ್ ಕಾಂಬ್ಳಿ. ಅದಾದಮೇಲೆ ನಮಗೆ ಯಾರು ಅಂತೇಳಿ ಗೊತ್ತಾಗಲಿಲ್ಲ. ಹೀಗಾಗಿ ಬಹಳಷ್ಟು ಈ ಒಂದು ಕ್ಷೇತ್ರ ಅಂದರೆ ಈ ಒಂದು ಮೂಲ ನಿವಾಸಿ ಇದರಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ತುಂಬ ಕಡಿಮೆ ಇದೆ. ಇದಕ್ಕೆ ಹಲವಾರು ಒಂದು ಕಾರಣಗಳು ಹೇಳ್ಬೋದು. ಯಾಕೆಂದರೆ ಮುಖ್ಯವಾಗಿ ಏನು ಅಂದರೆ ನಮ್ಮ ಕಮ್ಯುನಿಟಿ ಏನಿರ್ತದೆ, ಲೇಬರ್ ಕಮ್ಯುನಿಟಿ ಇರ್ತದೆ. ಮುಖ್ಯವಾಗಿ ಲೇಬರ್ ಕಮ್ಯುನಿಟಿ ಇವ್ರು ಕೆಲಸ ಮಾಡಿದಾಗಲೇ ಮಾತ್ರ ಇವ್ರ ಹೊಟ್ಟೆ ತುಂಬ್ತದೆ. ಹಾಗಾಗಿ ಇವ್ರು ಬೇರೆ ಕಡೆ ಯಾವುದೇ ಒಂದು ಹೆಚ್ಚಿನ ಒಂದು ಈಗ ವಿದ್ಯಾಭ್ಯಾಸ ಇದೆಲ್ಲ ಆಗಿದೆ, ಅದ್ರ ಜೊತೆಯಲ್ಲಿ ಈಗ ನಾವು ಓದೋದ್ರ ಜೊತೆಯಲ್ಲಿ ಏನು ಅಂದರೆ ಆಟೋಟಗಳಲ್ಲೂ ಕೂಡ ಈ ಕಮ್ಯುನಿಟಿ ಆಸಕ್ತಿ ಬೆಳೆಸ್ಕೊಳ್ಬೇಕಾಗಿದೆ. ಇವಾಗ IPL ಇದೆ, ಮತ್ತು ಬೇರೆ ಬೇರೆ ಎಲ್ಲ ಕಬಡ್ಡಿ ಲೀಗ್ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ. ಹೀಗಾಗಿ ಗುರುತಿಸ್ಕೊಳ್ಬೇಕಾಗಿದೆ. ಆದ್ದರಿಂದ ಈ ಒಂದು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಒಂದು ಆಟ ಆಡಿಸಿದರೆ ಇದು ವರ್ಷ ಪೂರ್ತಿ ಈಗಾಗಲೇ ದಸರಾ ಒಂದು ಕ್ರೀಡಾಕೂಟದಲ್ಲೂ ಕೂಡ, ದಸರಾ ಕ್ರೀಡಾಕೂಟ ಅದಕ್ಕಿಂತ ಮುಂಚೆಯೂ ಕೂಡ ಈ ಒಂದು ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಒಂದು ಕ್ರೀಡಾಕೂಟಗಳು ನಡಿಬೇಕು. ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ ಅವ್ರಿಗೆ ನಾವು ಹುರಿದುಂಬಿಸಬೇಕು. ಹಾಗಿದ್ದಾಗ ಮಾತ್ರ ನಾವು ಎಲ್ಲದರಲ್ಲೂ ಅಂದರೆ ಕ್ರೀಡೆಯಲ್ಲೂ ಕೂಡ ನಾವು ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಆಯೋಜನೆ ಮಾಡಿದಂಥ ಎಲ್ಲರಿಗೂ ಮೊಟ್ಟ ಮೊದಲಿಗೆ ನಾನು ಶುಭವನ್ನು ಕೋರ್ತೀನಿ. ಇದು ಇಲ್ಲಿಗೆ ನಿಲ್ಲಲಾರದೆ ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಲಿ. ಮತ್ತು ಈ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನಾವು ಶುಭಾಶಯವನ್ನು ಕೋರ್ತೇವೆ.
ಜೊತೆಯಲ್ಲಿ ನಮ್ಮದೇ ಆದಂಥ ಒಂದು ಕ್ರಿಕೆಟ್ ಟೀಮ್ ಇದೆ, ಸೋಷಿಯಲ್ ವೆಲ್ಫೇರ್ ಟೀಮು. ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ನಮ್ಮ ಡಿಪಾರ್ಟ್ಮೆಂಟಿಂದ. ಅದರಲ್ಲಿ ನಾನು ಕ್ಯಾಪ್ಟನ್ ಇದ್ದೀನಿ ಮತ್ತು ನಮ್ಮದೆಲ್ಲ ವಾರ್ಡನ್ಸ್ಗಳು ಮತ್ತು ಟೀಮ್ ಗ್ರೂಪ್ನವರೆಲ್ಲ ಇದ್ದಾರೆ. ನಾವು ಜಿಲ್ಲಾಡಳಿತದಲ್ಲಿ ಕ್ರಿಕೆಟ್ ಇದ್ದಾಗ ನಮ್ಮ ಟೀಮು ಅದರಲ್ಲಿ ಭಾಗವಹಿಸಿತ್ತು. ಅದೇ ಥರ ಈ ಒಂದು ಅಂಬೇಡ್ಕರ್ ಒಂದು ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಏನು ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅದರಲ್ಲಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಭಾಗವಹಿಸ್ತೇವೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ತಮಗೆ ಗೊತ್ತಿರುವಂತೆ ಬರುವ ಏಪ್ರಿಲ್ 14 ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವ ನಿಮಿತ್ತವಾಗಿ ಬೀದರ್ ಜಿಲ್ಲೆಯಲ್ಲಿ ಅಲ್ಲ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲನೇದಾಗಿ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಕ್ರೀಡೆಗಳು ಆಯೋಜನೆ ಮಾಡಲಾಗಿದೆ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ಮೂಲ ನಿವಾಸಿ ಫೌಂಡೇಶನ್ ಅಧ್ಯಕ್ಷರು ಸೋದರರಾದಂಥ ವಿನೋದ್ ಅಪ್ಪೆ ಅವರು, ಸಂಯೋಜಕರು ಎಲ್ಲರೂ ಸಂಯೋಜಕರು. ಸೊ ಇದು ಬಹಳ ಒಳ್ಳೆ ಬೆಳವಣಿಗೆ. ಸೊ ಸಂಯೋಜಕರಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಇದು ಹೊಸದಾಗಿ ಒಂದು ಮೂಲ ನಿವಾಸಿಗಳು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಹೇಳಿದರು, ಸಾವಿರಾರು ಇತಿಹಾಸ ಇರುವ ಬಾಬಾ ಸಾಹೇಬರ ಅನುಯಾಯಿಗಳಂದರೆ ಮೂಲ ನಿವಾಸಿಗಳು ನಾವು. ಹಾಗಾಗಿ ವಿನೋದ್ ಅಪ್ಪೆ ಅವರು, ವಿನೋದ್ ಬಂದ್ಗೇರ್ ಅವರು, ವಿನಯ್ ಅವರು, ನಮ್ಮ ಸೂರ್ಯಕಾಂತ್ ಸಾದರೆ ಅವರು, ಬಾಬುರಾವ್ ಪಾಸ್ವಾನ್ಜಿ, ಸಂದೀಪ್ ಕಾಂಟೇರವರು ಹಾಗೂ ಇನ್ನುಳಿದ ನೀಲ್ಕಟ್ಟಿಯವರು, ಬಹಳಷ್ಟು ನಮ್ಮ ಸಿಂಧೆ ಅವರು, ಸುಮಾರು ಜನರು ಈಗಾಗಲೇ ಒಂದು ಕ್ರೀಡೆ ಆಯೋಜನೆ ಆಗಿದೆ ಬೀದರ್ ಜಿಲ್ಲೆಯಲ್ಲಿ. ಅದಕ್ಕೆ ಮತ್ತೆ ಇನ್ನುಳಿದ ಕ್ರೀಡೆಗಳು ಸಹ ಸೇರಿಸಿ ಹೀಗೆ ಹಲವಾರು ಜನರು ಮುಂದೆ ಬರಬೇಕು. ಇವತ್ತೊಬ್ಬರು ಮಾಡ್ಯಾರಂದ್ರೆ ಅಲ್ಲ, ಕ್ರೀಡೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಶುಭಾಶಯನೂ ಕೋರುತ್ತೇನೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಆಟ ಪಾಠಗಳಲ್ಲಿ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ಶುಭವಾಗಲಿ. ಮತ್ತು ಬರ್ತಕ್ಕಂಥ 14ನೇ ಏಪ್ರಿಲ್ ಬಾಬಾ ಸಾಹೇಬರ ಜಯಂತಿ ಬೀದರ್ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದೆವು. ಮುಂದೂ ಸಹ ನಾವು ಅದೇ ರೀತಿ ಎಲ್ಲರೂ ಒಕ್ಕಟ್ಟಾಗಿ ನಾವೇನು ಹಿಂದೆ ಹೇಳಿದೆವು 14ನೇ ಏಪ್ರಿಲ್ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ 6ನೇ ಡಿಸೆಂಬರ್ ಇರ್ಬೋದು, ಮತ್ತು 26ನೇ ಜನವರಿ ಸಂವಿಧಾನ ಜಾರಿಯಾಗಿದ್ದ ದಿನ, ಇವೆಲ್ಲ ಕಾರ್ಯಕ್ರಮಗಳನ್ನು ಇವತ್ತೆಲ್ಲರೂ ಒಗ್ಗಟ್ಟಾಗಿ ನಾವು ಮುನ್ನಡಿಬೇಕು. ಅದೇ ಥರ ಕ್ರೀಡೆಯಲ್ಲಿ ಸಹ ನಾವು ಒಗ್ಗಟ್ಟನ್ನು ಪ್ರದರ್ಶಿಸಿ ಈ ಜಿಲ್ಲೆಯಲ್ಲಿ ಮಾದರಿಯಾಗಿ ಬಸವನ ನಾಡಿನಿಂದ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಸಾರುತ್ತಾ ಮತ್ತೊಮ್ಮೆ ಮೂಲ ನಿವಾಸಿ ಫೌಂಡೇಶನ್ ಕ್ರೀಡಾಕೂಟಕ್ಕೆ ಶುಭಾಶಯವನ್ನು ಕೋರ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಹೊಸ ಇಶ್ಯೂ ಇದು ಬದಲಾವಣೆ ಆಗ್ಬೇಕು. ಜಯಂತಿಗೆ ಅಷ್ಟೇ ಸೀಮಿತ ಆಗ್ಬಾರ್ದು. ನಾವು ನಮ್ಮಲ್ಲಿರ್ತಕ್ಕಂಥ ಅನೇಕ ಪ್ರತಿಭೆಗಳವ. ಆದ್ರ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೌಲಪ್ಪ ಮಾಳಗಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೆಂಡ್ಗೆ 3 ಸಾರಿ ಆಡ್ಯಾರ. ಯಾರಿಗೆ ಬಹಳ ಮಂದಿ ಗೊತ್ತಿಲ್ಲ. ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನು ಮೌಲಪ್ಪ ಮಾಳಗಿ ಒಬ್ಬನೇ ಅಂತರಾಷ್ಟ್ರೀಯ ಪ್ಲೇಯರ್. ಅವ್ರ ಬಲ್ಲಿ ಕನಿಷ್ಠ ನ್ಯಾಷನಲ್, ಡಿವಿಷನು, ಡಿಸ್ಟಿಕ್ ನನಗೆ ಅನ್ಸ್ಬಿಟ್ಟು ಒಂದು 100 ಮೆಡಲ್ ಇರ್ಬೇಕು. ಕಮ್ಮಂದ್ರೆ ಒಂದು 100 ಮೆಡಲ್ ಇರ್ಬೇಕು. ಅಷ್ಟೊಂದು ಪ್ರತಿಭೆ ಇರ್ತಕ್ಕಂಥ ನಮ್ಮ ಹುಡುಗರಿದ್ದಾರೆ. ಅದನ್ನ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಇಂಥ ಕ್ರೀಡಾ ಕಾರ್ಯಕ್ರಮಗಳು ಬೇಕಾದಷ್ಟು ಆಗ್ಬೇಕು. ಇನ್ನೊಬ್ರು ಮಾಡಿ ಮತ್ತೊಬ್ರು ಮಾಡಿ ಅಂತ ಎಲ್ಲರಿಗೆ ಕ್ರೀಡಾ ಮನೋಭಾವನೆ ಬೆಳಬೇಕು. ಆಟೋಟದಲ್ಲಿ ನಾವೆಲ್ಲ ಭಾಗವಹಿಸಬೇಕು. ನಾವು ಒಂದೇ ಹಿಡ್ಕೊಂಡು ಕುಂತಾಗ ಮಾತ್ರ ನಾವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕ್ರಿಕೆಟಲ್ಲಿ ನಮ್ಮಲ್ಲಿ ಜಾಸ್ತಿ ಇಲ್ಲದೇ ಇಲ್ಲ. ಹಿಂದಕ್ಕೆಲ್ಲ ಇದ್ರು ಅವನು ಢಣಿಕೆ ಇದ್ದು ನ್ಯಾಷನಲ್ ಪ್ಲೇಯರ್, ಶಿವರಾಜ್ ಢಣಿಕೆ ಕೂಡ ನ್ಯಾಷನಲ್ ಪ್ಲೇಯರ್. ಆ ಥರ ಇಲ್ಲಿ ನಾವೆಲ್ಲರೂ ಕುಂತು ನಾವೆಲ್ಲ ಒಂದು ಮುಂದಿನ ದಿನದಲ್ಲಿ ಇನ್ನೊಂದು ಒಳ್ಳೆ ಆಟ 4-5 ದಿವಸ ಒಳ್ಳೆ ಆಟಗಳು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಇನ್ನೂ ಒಳ್ಳೆ ಆಟ ಆಡಿಸಿ ಬೀದರ್ ಜಿಲ್ಲೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಅವರ ಜಯಂತಿ ನಿಮಿತ್ತವಾಗಿ ನಾವೆಲ್ಲರೂ ಬೀದರ್ ಜಿಲ್ಲೆ ಜನರಿಗೆ ಹೇಳೋಣ. ಒಳ್ಳೆ ಆಟ ಆಡಿಸಿ ನಾವು ಬೀದರ್ ಜಿಲ್ಲೆ ಒಳ್ಳೆ ಹೆಸರು ತರೋಣ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟೆ. ನಮಸ್ಕಾರ. ಇಂದು ನಮ್ಮ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಒಂದು ಬೃಹತ್ ಕ್ರೀಡಾಕೂಟವನ್ನು ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವಾಗ ಕೂಡಲೇ ನಮ್ಮ ಪೂಜಾ ಬಂತೆ ಸಂಗ್ರಹಿತ ಅವರಿಂದ ಪೂಜೆ ಸಲ್ಲಿಸಲಾಗಿದೆ. ಹಾಗೂ ನಮ್ಮ ಸಮಾಜದ ಹಿರಿಯ ನಾಯಕರು, ಮುಖಂಡರು ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಇದ್ದಿದ್ದರು. ಈ ಕೂಡಲೇ ನಾವು ವಾಲಿಬಾಲ್ ಪಂದ್ಯಾವಳಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈ ನಮ್ಮ ಮೂಲ ನಿವಾಸಿ ಫೌಂಡೇಶನ್ನ ಅಂಗಂಗವಾಗಿ ನಾವು ಒಂದು 6-7 ಜನ ಕೆಲಸ ಮಾಡ್ತಿದ್ದೀವಿ. ನಮ್ಮ ಮಾಳಿಗೆಯವರು ಇರ್ಬೋದು, ಬಂದಿಗೆಯವರು ಆಗ್ಬೋದು, ಸಾಧುರೇ ಇರ್ಬೋದು, ಮಿಠಾರೆ ಅವರು ಇರ್ಬೋದು, ಮತ್ತು ಸೋಮನೂರು ಇರ್ಬೋದು, ಮತ್ತು ಇವು ನಾನಾಟಿಕರೆಲ್ಲ ಭಾಳ ಜನ ನಮ್ಮಲ್ಲಿ ಗೊತ್ತು ಈ ಫೌಂಡೇಶನ್ನಲ್ಲಿ ಕೆಲಸ ಮಾಡ್ತಿದ್ದೇವೆ. ನಾವಿಲ್ಲಿ ಯಾರೂ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಯಾವುದೇ ರೀತಿ ಭೇದ ಭಾವ ಇರಲಾರ್ದೆ
ಎಲ್ಲರೂ ಒಂದು ಸಂಯೋಜಕರಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಸಂಯೋಜಕರಾಗಿ ಕೆಲಸ ಮಾಡೋ ಉದ್ದೇಶ ಏನಂದರೆ, ಸಮಾಜದಲ್ಲಿ ನಾವೆಲ್ಲರೂ ಸಮಾನವಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಯಾರೂ ಮುಂದೆ ಹಿಂದೆ ಇಲ್ಲ, ನಾವು ಎಲ್ಲರೂ ಒಂದಿದ್ದೀವಿ. ಸಮಾಜಕ್ಕೊಂದು ಒಳ್ಳೆಯ ದೃಷ್ಟಿ ತೋರಿಸ್ಬೇಕು. ಈ ಮುಖಾಂತರ ನಮ್ಮ ಸಮಾಜದಲ್ಲಿ ಸ್ವಲ್ಪ ಕ್ರೀಡೆಯ ಕೊರತೆ ಇದೆ ಅಂತ ಅನ್ನಿಸ್ತು. ಆ ರೀತಿ ನಮ್ಮ ಎಲ್ಲ ಮಾಳಿಗೆಯವರು ನಾವೆಲ್ಲ ಚರ್ಚೆ ಮಾಡಿ ನಾವು ಯಾಕೆ ಕ್ರೀಡೆ ಆಡಿಸ್ಬಾರ್ದು, ನಾವು ಫೌಂಡೇಶನ್ಲಿಂದ ಫಸ್ಟ್ ಸ್ಟೆಪ್ ಕ್ರೀಡೆ ಆಡಿಸೋಣ. ಮುಂದಿನ ದಿನಗಳಲ್ಲಿ ನಾವು ಮತ್ತು ಕೋಚಿಂಗ್ ಕ್ಲಾಸಸ್ಗಳು ಅವೆಲ್ಲ ಮಾಡಬೇಕಂತ ಪ್ಲ್ಯಾನಿಂಗ್ ಇದೆ. ಭಾಳಷ್ಟು ಟ್ರೈನಿಂಗ್ಸ್ಗಳು ಸೆಂಟರ್ಸ್ಗಳು ಓಪನ್ ಮಾಡಬೇಕಂತ ಪ್ಲ್ಯಾನಿಂಗ್ ಇದೆ. ಅದೇ ಇವತ್ತು ಫಸ್ಟ್ ಸ್ಟೆಪ್ ಆಗಿ ನಾವು ಇವತ್ತು ನಮ್ಮದು ಫೌಂಡೇಶನ್ ವತಿಯಿಂದ ನಾವು ಇವತ್ತು ಕ್ರೀಡೆ ಆಯೋಜನೆ ಮಾಡಿದ್ದೀವಿ. ಕ್ರೀಡೆ ಸ್ಟಾರ್ಟ್ ಆಗಿದೆ. ಈಗ ನೋಡ್ಬೋದು ಭಾಳಷ್ಟು ಜನ ಇವತ್ತು ವಾಲಿಬಾಲ್ ಒಂದು 15-16 ಟೀಮು ಇವತ್ತು ವಾಲಿಬಾಲ್ ರಿಜಿಸ್ಟ್ರೇಷನ್ ಆಗಿದೆ. ಇವತ್ತು ಆಡ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ 2 ದಿವಸದಲ್ಲಿ ವಾಲಿಬಾಲ್ ಮುಗಿಸಿ ಸತತವಾಗಿ ನಾವು ಇದೇ ನೆಹರು ಸ್ಟೇಡಿಯಂನಲ್ಲಿ 7 ದಿವಸ 6ರಿಂದ 7 ದಿವಸ ನಾವು ಕ್ರೀಡೆಯನ್ನು ಆಯೋಜಿಸಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ನಮ್ಮ ಕ್ರೀಡೆಪಟುಗಳು ಇದೇನು ನಾವು ಕ್ರೀಡೆ ಬಾಬಾ ಸಾಹೇಬ್ರ ಜಯಂತಿ ಅಂಗವಾಗಿ ಇದನ್ನು ಕ್ರೀಡೆಯನ್ನು ಆಯೋಜಿಸಿದ್ದೀವಿ. ದಯಮಾಡಿ ತಾವೆಲ್ಲರೂ ಬಂದು ಈ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಪ್ರೈಸ್ ಮನಿ ಅದು ಮತ್ತು ಗಿಫ್ಟ್ಸ್ಗಳು, ಪ್ರೈಸ್ ಮನಿ ಮತ್ತು ಟ್ರಾಫೀಸ್ಗಳು ನಾವು ಇಟ್ಟಿದ್ದೀವಿ. ತಾವು ಇದನ್ನು ಪಾರ್ಟಿಸಿಪೇಟ್ ಮಾಡಿ ತಮ್ಮ ಟ್ರಾಫಿ ತಮ್ಮದಾಗಿಸ್ಕೊಳ್ಳಿ ಅಂತೇಳಿ ನಾವು ಈ ಮುಖಾಂತರ ಸುದ್ದಿವಾಹಿನಿ ಮುಖಾಂತರ ನಾವು ಇದನ್ನು ವಿನಂತಿಸ್ತೇವೆ. ನಾನು ವಿನೋದ್ ಕುಮಾರ್ ಅಪ್ಪೆ, ಮೂಲ ನಿವಾಸಿ ಫೌಂಡೇಶನ್ನ ಸಂಯೋಜಕ. ಸರ್, ಟೋಟಲ್ ಎಷ್ಟು ಕ್ರೀಡಾಪಟು 7 ದಿವಸದ ಕ್ರೀಡಾಕೂಟ ಅದ ಅಲ್ಲಿ ಎಷ್ಟು ಅಂದ್ರೆ ಕ್ರೀಡಾಪಟುಗಳು ಎಷ್ಟು ಜನ? 6 ದಿವಸ ಮೇಡಮ್, 6 ದಿವಸದ ಕ್ರೀಡಾಕೂಟ ಇದು. 2ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ. ಈ ಕ್ರೀಡೆಯಲ್ಲಿ ಒಂದು ಅಥ್ಲೆಟಿಕ್ ಇದಾವೆ ಮೇಡಮ್. ಒಂದು 100 ಮೀಟರ್, 200 ಮೀಟರ್, 400 ಮತ್ತು 800 ಪುರುಷರಿಗಾಗಿ, ಮತ್ತು ಮಹಿಳೆಯರಿಗಾಗಿ ಒಂದು 800 ಮೀಟರ್ ಇಟ್ಟಿದ್ದೀವಿ. ಮತ್ತು ಅದೇ ರೀತಿ ಕಬಡ್ಡಿ ಇದೆ, ಕುಸ್ತಿ ಇದೆ, ಮತ್ತು ವಾಲಿಬಾಲ್ ಇದೆ, ಕ್ರಿಕೆಟ್ ಇದೆ. ಭಾಳಷ್ಟು ಜನ ಮೇಡಮ್ ಇಷ್ಟು ಆಸಕ್ತಿ ಇದೆ. ಇದನ್ನು ಸಮ್ಮರಿಗೆ, ಯಾಕಂದರೆ ಆಲ್ಮೋಸ್ಟ್ ಸ್ವಲ್ಪ ಎಕ್ಸಾಮ್ ಮುಗಿದಿದ್ದೇವಲ್ಲ, ಭಾಳಷ್ಟು ಜನ ದಿವಸ ನಾವು ನೋಡಿದರೆ ನಮಗೆ ಫೋನ್ ಬೇರೆ ಬರ್ತಾನೆ ಇಲ್ಲ. ಓನ್ಲಿ ಸರ್ ನಮ್ಮ ರಿಜಿಸ್ಟ್ರೇಷನ್ ತೊಗೊಳ್ಳಿ, ನಿಮ್ಮ ರಿಜಿಸ್ಟ್ರೇಷನ್. ನಮ್ಮದು ಅಣ್ಣತಂಬರು, ನಮ್ಮ ಸಂಯೋಜಕರು ಎಲ್ಲರೂ ನಾವು ಬ್ಯುಸಿ ಆಗಿಬಿಟ್ಟಿದ್ದೇವೆ. 4 ದಿವಸದಿಂದ ನಮ್ಗೆ ರಿಜಿಸ್ಟ್ರೇಷನ್ನೇ ಒಂದು ದೊಡ್ಡ ಇದಾಗಿದೆ. ಈಗ ಏನಾಗಿದೆ ಮೇಡಮ್, ಇನ್ನೊಂದು ಇವತ್ತು ಸ್ವಲ್ಪ ಡಿಲೇ ಆಗೋ ಕಾರಣ ಏನಂದರೆ ಬಿಸಿಲು ಭಾಳ ಆಗಿದೆ ನಮ್ಮ ಬೀದರಲ್ಲಿ. ಸ್ವಲ್ಪ ಬಿಸಿಲಿಂದ ಪ್ರಮಾಣ ಹೆಚ್ಚಾಗಿನ ಕಾರಣದಿಂದ ನಾವೇ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ವಾಲಿಬಾಲ್ ನೈಟ್ ಆಡಿದ್ರೆ ಸ್ವಲ್ಪ ಭಾಳ ಜನ ಡಿಮ್ಯಾಂಡ್ ಇತ್ತು. ಈವ್ನಿಂಗ್ ಆಡಿಸ್ರಿ ಸರ್, ಫೆಡ್ಲೈಟ್ಲಿಂದ ಆಡಿಸಿ ನಾವು ಆಡ್ತೀವಿ ಅಂಥೇಳಿ ಆ ರೀತಿಯೇ ನಾವೆಲ್ಲರೂ ಅವ್ರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಹಾಂ, 600 ಮೆಂಬರ್ಸ್ ಇದ್ದಾರೆ ಟೋಟಲ್. ಎಲ್ಲರಿಗೂ ನಮಸ್ಕಾರ. ನಾನು ವಿನಯ್ ಮಾಳ್ಗೆ, ಸಂಯೋಜಕ ಮೂಲ ನಿವಾಸಿ ಫೌಂಡೇಶನ್. ಆಲ್ರೆಡಿ ನಮ್ಮ ಇನ್ನೊಬ್ಬ ಸಂಯೋಜಕರಾದ ಮತ್ತು ಹಿರಿಯರಾದ ವಿನೋದ್ ಅಪ್ಪೆ ಅವರು ಮಾತಾಡಿ ಏನು ಡೀಟೇಲ್ಸ್ ತಿಳಿಸಿದ್ದಾರೆ. ಅದಕ್ಕೆ ಸೇರಿಸ್ಕೊಂಡೆ ನಾನು ಏನು ಹೇಳಬೇಕಲ್ಲತ್ತೀನಿ ಅಂದರೆ, ಇವಾಗ ನಮ್ಮ ಈ ಕ್ರೀಡಾಕೂಟದಾಗೆ ಬಾಬಾ ಸಾಹೇಬರ ಜನ್ಮದಿನದ ಉತ್ಸವದ ನಿಮಿತ್ತ ನಾವೇನಿದು ಹಮ್ಮಿಕೊಂಡಿದ್ದೀವಿ ಈ ಕ್ರೀಡಾಕೂಟ. ಇದರೊಳಗೆ 5 ಸ್ಪೋರ್ಟ್ಸ್ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ವಿ. ಅದರೊಳಗೆ ಅಥ್ಲೆಟಿಕ್ಸ್, ಕುಸ್ತಿ, ಕಬಡ್ಡಿ, ವಾಲಿಬಾಲ್ ಮತ್ತು ಕ್ರಿಕೆಟ್, ಈ 5 ಆಟಗಳು ನಾವು ಸೆಲೆಕ್ಟ್ ಮಾಡಿಕೊಂಡು ಈ ಕ್ರೀಡಾಕೂಟ ಏನದ ಆಯೋಜನೆ ಮಾಡಿದ್ವಿ. ಅದರೊಳಗೆ ಎಲ್ಲ ಟೀಮು ಮತ್ತು ಇಂಡಿವಿಜುವಲ್ ಇವೆಂಟ್ ಸೇರಿಕೊಂಡು ಇವಾಗಿನ ತನಕ ಒಂದು 600 ಜನ ಏನದ ಅಂತಂದರೆ ಕ್ರೀಡಾಪಟುಗಳು ಇದರೊಳಗೆ ನೋಂದಾಯಿಸ್ಕೊಂಡಿದ್ದಾರೆ. ಕ್ರಿಕೆಟ್ದು ಒಂದು 30 ಟೀಮ್ ಇದ್ದಾವೆ, ವಾಲಿಬಾಲ್ 14 ಟೀಮು, ಕಬಡ್ಡಿದು 12 ಟೀಮು, ಒಂದು 40ರಿಂದ 50 ಜನ ಕುಸ್ತಿಪಟುಗಳು ಕೂಡ ಏನದ ಅಂತಂದರೆ ಜಗತ್ ಪ್ರಸಿದ್ಧವಾಗಿದ್ದ ಅಷ್ಟೂರು ಜಾತ್ರೆಗೆ ಏನು ಪ್ರತಿ ವರ್ಷ ಕುಸ್ತಿ ಇದು ಇವೆಂಟ್ ಆಯೋಜನೆ ಆಗ್ತದೆ, ಅಲ್ಲಿಂದ ಕೂಡ ಏನದಂದರೆ ರಾಜ್ಯ ಮತ್ತು ರಾಷ್ಟ್ರಮಟ್ಟ ಖ್ಯಾತಿಯ ಕುಸ್ತಿಪಟುಗಳು ಕೂಡ ಏನದ ಅಂತಂದರೆ ಇದರೊಳಗೆ ಪಾಲ್ಗೊಳ್ಳೋ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಪೂರ ಸಕಲ ತಯಾರಿಗಳು ನಾವು ನಮ್ಮ ಫೌಂಡೇಶನ್ ಕಡೆಯಿಂದ ಮಾಡಿಸ್ಕೊಂಡಿದ್ದೀವಿ. ನಾವು ಕಬಡ್ಡಿ ಮತ್ತು ಕುಸ್ತಿ ಇವೆಂಟ್ ಇಂಡೋರ್ ಸ್ಟೇಡಿಯಮಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ. ಮ್ಯಾಟ್ ಮೇಲೆ ಆಡಿಸ್ತಾ ಇದ್ದೀವಿ. ಅದಕ್ಕೆ ಕುಸ್ತಿ ಅಸೋಸಿಯೇಷನ್ ಮತ್ತು ಬೀದರ್ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಇದೆ, ಅವರ ಸಂಪೂರ್ಣ ಸಹಕಾರ. ಮತ್ತು ಹಾಗೆ SC/ST ಫಿಸಿಕಲ್ ಟೀಚರ್ಸ್ ಅಸೋಸಿಯೇಷನ್ ಇದಿದೆ, ಅದರ ಪದಾಧಿಕಾರಿಗಳು ಮತ್ತು ಸದಸ್ಯರು ಕೂಡ ನಮಗೆ ಸಾಕಷ್ಟು ಬೆಂಬಲ ಮತ್ತು ಸಲಹೆ ಸೂಚನೆ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕುಸ್ತಿ ನಮಗೆ 5ನೇ ತಾರೀಕು ನಾವು ಅದು ಇವೆಂಟ್ ಇಟ್ಕೊಂಡಿದ್ದೀವಿ. ಕಬಡ್ಡಿ 6ನೇ ತಾರೀಕಿದೆ. ಇನ್ನು ಮುಂದೆ ಇನ್ ಕೇಸ್ ಗೊತ್ತಿಲ್ಲದೆ ಇರೋರು ರಿಜಿಸ್ಟರ್ಡ್ ಮಾಡಬೇಕು ಅಂತಕ್ಕಂಥವ್ರು ಪಾರ್ಟಿಸಿಪೇಟ್ ಮಾಡಬೇಕಂತ ನಮಗೂ ಅದು ಗೊಂದಲ ಉಂಟಾಗಿದೆ. 31ನೇ ತಾರೀಕು ಏನದಂದರೆ ನಾವು ನೋಂದಣಿದ ಕಡೆ ದಿನಾಂಕ ಅಂತ ಹೇಳಿದ್ವಿ. ಅದಾದಮೇಲೂ ಕೂಡ ನಾವು ಬೇರೆ ಬೇರೆ ಮೀಡಿಯಾ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ನಮ್ಮ ಪಾಂಪ್ಲೆಟ್ ಮತ್ತು ಈವೆಂಟ್ ಡೀಟೇಲ್ ಹೋಗ್ಯದ. ಅದಾದಮೇಲೂ ಸಾಕಷ್ಟು ಜನ ನಮಗೆ ಇದು ಅಪ್ರೋಚ್ ಮಾಡ್ಯಾರ. ಆದರೆ ಕಾರಣಾಂತರಗಳಿಂದ ಮತ್ತು ಕ್ರೀಡಾದೊಂದು ರೂಲ್ಸ್ ಏನಿರ್ತದೆ ಅಂತಂದರೆ ರೂಲ್ಸ್ ಅಗೇನ್ಸ್ಟ್ ಹೋಗಿ ಯಾರು ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಔಪಚಾರಿಕವಾಗಿ ಇವತ್ತು ಏನದ ಅಂತಂದರೆ ಈ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟಾಗಿದೆ. ಇನ್ನು ಮುಂದೆ ಯಾರೇ ಬಂದರೂ ಅವ್ರಿಗೆ ಅಲೌ ಮಾಡಿದೆವು ಅಂತಂದರೆ ನಾವು ಕ್ರೀಡಾಕೂಟ ಮಾಡಿದ್ದ ಉದ್ದೇಶ ಏನದ ಅಂತಂದರೆ ಅದು ಡೈಲ್ಯೂಟ್ ಆಗ್ತದೆ, ಅದು ಸರಿಯಾಗಲ್ಲ, ಮತ್ತು ಅದು ಬೇರೆ ಟೀಮ್ಗಳ ಜೊತೆ ಒಂದು ರೀತಿಯಿಂದ ಅನ್ಯಾಯ ಕೂಡ ಆಗ್ತದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಯಾವುದೇ ಥರದ ನೋಂದಣಿಗೆ ಅವಕಾಶ ಇಲ್ಲ. ಓಕೆ, ಧನ್ಯವಾದಗಳು.
ಧನ್ಯವಾದಗಳು.